ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಸಾರಾ ಗೋವಿಂದ್ ರವರಿಂದ ಅಧ್ಯಕ್ಷತೆಯಲ್ಲಿ ರಾಜ್ ಟ್ರೋಫಿ ಉದ್ಘಾಟನೆ ಮತ್ತು ಅನೂಪ್ ಸಾರಾ ಗೋವಿಂದ ರವರಿಂದ ವಿಜೇತರಿಗೆ ಟ್ರೋಫಿ ಮತ್ತು ನಗದು ಬಹುಮಾನ ವಿತರಿಸಿ ಕ್ರೀಡಾಪಟುಗಳಿಗೆ ಶುಭ ಕೋರಿದರು. ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಸಾರಾ ಗೋವಿಂದ್ ರವರ ನೇತೃತ್ವದಲ್ಲಿ ರಾಜ್ ಟ್ರೋಫಿಯಲ್ಲಿ 4 ತಂಡಗಳಾದ ಧ್ರುವತಾರೆ, ಮಯೂರ, ಕದಂಬ ಮತ್ತು ಜಾಗ್ವಾರ್ ತಂಡಗಳು ಡಾವ್ ರಾಜ್ ಟ್ರೋಫಿ ತಂಡದಲ್ಲಿ ಭಾಗವಹಿಸಿದ್ದವು. ಮಯೂರ ತಂಡ ವಿಜೇತರಾಗಿ ಮತ್ತು ಜಾಗ್ವಾರ್ ತಂಡ ರನ್ನರ್ ಆಫ್ ಆಗಿ ಅಂತಿಮಗೊಳಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಯುವ ನಾಯಕ ಅನೂಪ್ ಸಾರಾ ಗೋವಿಂದ್ ರವರು ಆಗಮಿಸಿ ಕ್ರೀಡಾಪಟುಗಳಿಗೆ ನಗದು ಬಹುಮಾನ ಮತ್ತು ವಿಜೇತರಿಗೆ ಟ್ರೋಫಿ ವಿತರಿಸಿ ಆಟಗಾರರಿಗೆ ಶುಭ ಹಾರೈಸಿ ಮಾತನಾಡುತ್ತಾ ಕ್ರೀಡೆಯು ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡೆಯಲ್ಲಿ ಭಾಗವಹಿಸುವುದು ಪ್ರಮುಖ ಪಾತ್ರವಾಗಿದೆ. ಈ ನಿಟ್ಟಿನಲ್ಲಿ ಇಂದಿನ ಯುವಕರು ಅತ್ಯಂತ ಆರೋಗ್ಯಕರವಾಗಿ ಇರಬೇಕಾದರೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಉತ್ತಮ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅನೂಪ್ ಸಾರಾ ಗೋವಿಂದು. ಇವತ್ತು ನಮ್ಮ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಗಾಂಧಿನಗರದಲ್ಲಿ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಹಾಗೂ ಅಪ್ಪು ಹುಡುಗರು ಎಲ್ಲರೂ ಸೇರಿ ಇವತ್ತೇನು ಒಂದು ಯುವಕರಿಗೆ ಒಂದು ಉತ್ಸಾಹ ತುಂಬಲಿಕ್ಕೆ ಅಂತ ನಮ್ಮ ಮಾರುತಿಯವರ ನೇತೃತ್ವದಲ್ಲಿ ಏನು ಒಂದು ಕ್ರಿಕೆಟ್ ಪಂದ್ಯಾವಳಿ ಆಚರಣೆ ಒಂದು ಕ್ರಿಕೆಟ್ನ ಇವತ್ತು ಒಂದು ಸುಮಾರು ನಾಲ್ಕು ತಂಡದ ಒಂದು ಪಂದ್ಯಾವಳಿ ಇತ್ತು. ಅದರಲ್ಲಿ ಮಯೂರ ತಂಡ ಗೆದ್ದಿದ್ದಾರೆ. ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದ ಹಾಗೂ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಮಾರುತಿಯವರ ನೇತೃತ್ವದಲ್ಲಿ ಹಾಗೂ ಇಲ್ಲಿ ಎಲ್ಲ ಯುವಕರು ಸೇರಿ ಈ ಒಂದು ರಾಜ್ ಕಪ್ ಏನಂತ ಇದ್ದಾರೆ ರಾಜ್ ಟ್ರೋಫಿ ಅದನ್ನ ಮುಂದೆ ಬರುವ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಹೆಚ್ಚು ತಂಡಗಳನ್ನು ಸೇರಿಸ್ಕೊಳೋದ್ರ ಒಂದು ಜವಾಬ್ದಾರಿ ಮಾರುತಿಯಾಗಿದೆ ಈಗ. ಸೊ ಇನ್ನೂ ಇದೇ ಥರ ಹೆಚ್ಚು ಪಂದ್ಯದ ಇಲ್ಲಿ ಒಂದು ಉಸ್ತುವಾರಿ ಹಾಗೂ ಹೆಚ್ಚು ಕಾರ್ಯಕ್ರಮಗಳು ನಡೀಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಸರ್. ಇಂದಿನ ಯುವಕರಿಗೆ ಒಂದು ಸೋತಾದ್ರೆ ಏನೋ ಒಂದು ಬ್ಯಾಡ್ ಇದು ಬರುತ್ತೆ, ಈ ನಿಟ್ಟಿನಲ್ಲಿ ಯುವಕರಿಗೆ ಏನು ಹೇಳ್ತೀರಿ ಸರ್? ಸೋಲು ಗೆಲುವು ಅನ್ನೋದು ನಮ್ಮ ಜೀವನದ 2 ಭಾಗಗಳು. ಅದನ್ನು ಯಾವುದು ಹೇಳ್ತಾರಲ್ಲ, ಸೋತಾಗ ಕುಗ್ಬಾರ್ದು, ಗೆದ್ದಾಗ ಹಿಗ್ಬಾರ್ದು, ಸೋಲೆ ಗೆಲುವಿನ ಮೆಟ್ಲು ಅಂತ ಪಾಸಿಟಿವ್ ಆಗಿ ತೊಗೊಂಡು ಹೋಗ್ಬೇಕು. ಅದು ಸೋತದ್ದು ಯಾವತ್ತದು ಸೋಲಲ್ಲ, ಮುಂದಕ್ಕೆ ಅದು ಅವ್ರಿಗೊಂದು ಎನರ್ಜಿಯಾಗಿ ಅದು ತುಂಬಿ ನೆಕ್ಸ್ಟ್ ಅವ್ರು ಗೆಲ್ಲಿ ಅನ್ನೋದು ನಮ್ಮೆಲ್ಲರ ಆಸೆ. ಹಾಗಾಗಿ ಸೋಲು ಗೆಲುವು ಅನ್ನೋದು ಜೀವನದಲ್ಲಿ ಇದ್ದೇ ಇರುತ್ತೆ. ಅದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ದಿರ ಒಂದು ಒಳ್ಳೆ ಪಾಸಿಟಿವ್ ಆಗಿ ಯಾವತ್ತೂ ಯೋಚನೆ ಮಾಡ್ತಾ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದು ಬೇಸರ ಏನಿಲ್ಲ, ಎಲ್ಲರೂ ನಮ್ಮವರೇ, ಸೋತಿರೋರು ನಮ್ಮವರೇ, ಗೆದ್ದಿರೋರು ನಮ್ಮವರೇ. ಹಂಗಾಗಿ ಅದರಲ್ಲಿ ಏನು ಬೇಜಾರಿಲ್ಲ. ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯುವ ತಂಡಗಳು ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ತಂಡಗಳಿಗೂ ಒಳ್ಳೆಯದಾಗಲಿ, ಗೆದ್ದಿರೋರು ಒಳ್ಳೆಯದಾಗಲಿ, ಸೋತಿರೋರು ಒಳ್ಳೆಯದಾಗಲಿ. ಮುಂದೆ ಸೋತಿರೋರು ಗೆಲ್ಲೋ ಥರ ಪ್ರಯತ್ನ ಪಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಬೆಳಗ್ಗೆ ನಮಗೆಲ್ಲರ ಸ್ಫೂರ್ತಿ ಯುವಕರ ಆಶಾ ಕಿರಣ, ನಮಗೆ ದಾರಿದೀಪ ಆಗಿರೋಂಥ ಕನ್ನಡ ಕಟ್ಟಡ ಗೋವಿಂದಣ್ಣವ್ರು ಬಂದು ನಮಗೆಲ್ಲ ಶುಭ ಹಾರೈಸಿ ಅವರೇ ಬ್ಯಾಟಿಂಗ್ ಮಾಡಿ ಉದ್ಘಾಟನೆ ಮಾಡ್ಕೊಂಡು ಹೋದ್ರು. ಅವ್ರ ಮಗ ಆದಂಥ ಅನೂಪ್ ಸಾರಾ ಗೋವಿಂದ್ ಅವರು ನಾವು ಸಾಯಂಕಾಲ ಬರ್ತೀವಿ, ನಾವು ಕಪ್ಪು ಕೊಡೋಕ್ಕೋಸ್ಕರ ಬರ್ತೀವಿ ಅಂತೇಳಿ ಬಂದಿದ್ದಾರೆ. ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದ್ದಾರೆ. ಎಲ್ಲರಿಗೂ ನೋಡಿ, ನೀವೇ ನೋಡ್ದಂಗೆ ಮೊದಲ ಬಹುಮಾನ 10,000 ಅವ್ರು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಎರಡನೇ ಬಹುಮಾನವಾಗಿ 5,000 ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಅತ್ಯುತ್ತಮ ರನ್ ನೋಡಿದವ್ರಿಗೆ 2,500 ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಅತ್ಯುತ್ತಮ ಹೆಚ್ಚು ವಿಕೆಟ್ ತೊಗೊಂಡಿರೋರಿಗೆ 2,500 ಕ್ಯಾಶ್ ಪ್ರೈಸ್ ಕೊಟ್ಟು ಒಟ್ಟು 20,000 ಅನೂಪ್ ಸಾರಾ ಗೋವಿಂದ್ ಅವರು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಈಗೆಲ್ಲ ನಾವು ಆಡ್ತಾ ಇದ್ದೀವಿ, ಒಂದು ಸ್ಫೂರ್ತಿದಾಯಕವಾದ ಮಾತುಗಳು ಆಡಿದ್ದಾರೆ. ಇನ್ನೂ ಹೆಚ್ಚು ಈ ಭಾಗದಲ್ಲಿ ಹಳೆ ಅಭಿಮಾನಿ ಸಂಘ ನಮ್ಮ ಗೋವಿಂದಣ್ಣ ಅವ್ರ ನೇತೃತ್ವದಲ್ಲಿ ಇದು ಇತಿಹಾಸ ಇದೆ. ಕಬಡ್ಡಿ ಟೂರ್ನಮೆಂಟ್ ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ ನಡೀತಾ ಇದ್ದಿದ್ದ ಜಾಗ ಇದು. ಯಾಕೆಂದರೆ ಇಲ್ಲಿ ಪ್ರಭಾಷಿಕರೆಲ್ಲ ಇದು ಮಾಡಿಕೊಂಡು ನಮ್ಮ ಇವರು ಮಾರವಾಡಿಗಳೆಲ್ಲ ಇಲ್ಲೆಲ್ಲ ದೇವಸ್ಥಾನ ಕಟ್ಟಕ್ಕೆ ಹೋಗಿ ನಮ್ಮ ಗೋವಿಂದಣ್ಣ ಅವ್ರ ನೇತೃತ್ವ ಹೋರಾಟ ಇಲ್ಲ ಅಂದರೆ ಈ ಗ್ರೌಂಡೇ ಇರ್ತಾ ಇರಲಿಲ್ಲ. ನಮಗೆ ಗ್ರೌಂಡೇ ಇರ್ತಾ ಇರಲಿಲ್ಲ. ಗುಡಿ ಎಲ್ಲ ಕಟ್ಬಿಟ್ಟು ನಾವು ಅವ್ರಿಗೆ ಎಲ್ಲ ಹೋಗಿ ಆಗ ತಗ್ಸಿ ಇದೆಲ್ಲ ಈಗ ನಾವೇ ಆಡ್ಕೊಂಡು ಹೋಗ್ಬೇಕು, ಇನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅಂತ. ಸರಿ ನೀವು ಮಾಡಿ ಅಂತ ಅವ್ರು ಬೆಂಬಲವಾಗಿ ನಿಂತರು. ಈಗ ನೋಡಿ ಒಂದು ರೂಪರೇಷ ಈಗ ಬಂದಿದೆ. ಅದಕ್ಕೆ ಕಾರಣ ನಮ್ಮ ಗೋವಿಂದಣ್ಣ ಅವರೇ, ಸಾರಾ ಗೋವಿಂದ ಅವರು. ಇನ್ಮೇಲೆ ಹೆಚ್ಚು ಅವರ ಹೆಸರಲ್ಲಿ ನಾವು ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರ ಹೆಸರಲ್ಲಿ ಇರ್ಬೋದು, ಗೋವಿಂದಣ್ಣ ಅವ್ರ ನೇತೃತ್ವದಲ್ಲಿ ನಾವು ಏನೇ ಮಾಡಿದ್ರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ. ನಾವಿಲ್ಲಿ ಕ್ರೀಡಾ ಕೊಠಡಿ ಅಂತಲೇ ಉದ್ಘಾಟನೆ ಮಾಡಿದ್ದೀವಿ. ನಾವು ಅಭಿಮಾನಿ ಸಂಘ ಏನು ಕ್ರೀಡೆಗೋಸ್ಕರ ಒಂದು ಉತ್ತೇಜನ ಕೊಡ್ತಾ ಇದ್ರು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮೆಲ್ಲ ಗೆಳೆಯರು ಇಲ್ಲೇ ಇದ್ದಾರೆ. ನಮ್ಮ ಮಂಡ್ಯ ರವಿ ಅವರು ಇದ್ದಾರೆ, ರಾಘು ಅವರು ಇದ್ದಾರೆ, ಅಫ್ರೋಜ್ ಅವರು ಇದ್ದಾರೆ, ನಮ್ಮ ತಂಡ ಬಂಗಾರ ಲೋಕೇಶ್ ಇದ್ದಾರೆ, ನೋಡಿ ನಮ್ಮ ಕೃಷ್ಣ ಅವರು ಎಲ್ಲ ಇದರ ಬೆಂಬಲ ಕೊಟ್ಟರು. ನಾವು ವಯಸ್ಸಾದರೂ ನೋಡಿ ಹೆಂಗೆ ಆಡ್ತಾ ಇದ್ದಾರೆ, ಆ ಥರ ನಮಗೆ ಒಂದು ಸ್ಫೂರ್ತಿ. ಇದಕ್ಕೆ ಅಣ್ಣವ್ರ ಹೆಸರಲ್ಲಿ, ಗೋವಿಂದಣ್ಣವ್ರ ಹೆಸರಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಹೆಚ್ಚು ತಂಡಗಳು ಸೇರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅತ್ಯಂತ ಕ್ರಿಕೆಟ್ ಯಶಸ್ವಿಯಾಗಿ 1 ದಿನ ನಡೆಸ್ತಾ ಇದ್ದೀವಿ. ನೀನು 2 ದಿವಸ ನಡೆಸ್ತಾ ಇದ್ದೀವಿ. ಹೊರಗಡೆ ಟೀಮ್ನೋದು ಕರ್ಕೊಂಡು ಇನ್ನೂ ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ನಡೆಸ್ತೀವಿ. ಹೀಗೆ ನಮ್ಮ ಗೋವಿಂದಣ್ಣ ಅವರು ಇರ್ಬೋದು, ನಮ್ಮ ಅನೂಪ್ ಅವರು ಇರ್ಬೋದು, ನಮಗೆ ಈ ಥರ ಬೆಂಬಲವಾಗಿ ನಿಂತರೆ ನಾವು ಇನ್ನೂ ಹೆಚ್ಚು ಉತ್ಸಾಹ ಬರುತ್ತೆ ನಮ್ಗೆ ಆಡೋಕ್ಕೆ. ಎಲ್ಲ ಪ್ಲೇಯರ್ಸ್ಗೂ ಒಳ್ಳೆಯದಾಗಲಿ. ಗೆದ್ದವ್ರಿಗೂ ಅಭಿನಂದನೆಗಳು. ಎಲ್ಲ ಗೆದ್ದವರು ನಮ್ಮವರೇ, ಸೋತವರು ನಮ್ಮವರೇ. ನಾವೇ ಆಡ್ತಾ ಇರೋದು. ಯಾರು ಕುಗ್ಗಲ್ಲ, ಯಾರು ಹಿಗ್ಗಲ್ಲ. ಇದೇ ಥರ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್. ಈ ಟೂರ್ನಮೆಂಟಲ್ಲಿ ಎಷ್ಟು ಟೀಮ್ ಭಾಗವಹಿಸಿದ್ರು ಸರ್? 4 ಟೀಮ್ ಭಾಗವಹಿಸಿದ್ರು ಸರ್.
ಕದಂಬ, ಮಯೂರ, ಜಾಗ್ವಾರು, ಧ್ರುವತಾರೆ 4 ತಂಡಗಳು ಭಾಗವಹಿಸಿದ್ದು. ಬೆಳಗ್ಗೆಯಿಂದ ನಾವು 9 ಗಂಟೆಗೆ ಗೋವಿಂದನವರು ಬಂದು ಉದ್ಘಾಟನೆ ಮಾಡಿಬಿಟ್ಟು ಹೋದಾಗ್ಲಿಂದ ಇಲ್ಲಿವರೆಗೂ ಅಚ್ಚುಕಟ್ಟಾಗಿ ಕ್ರಿಕೆಟ್ ಆಡಿದ್ದೀವಿ. ಯಾವುದೂ ಗೊಂದಲಗಳಾಗಲಿಲ್ಲ, ಯಾವುದೂ ಅಡಚಣೆಗಳಾಗಲಿಲ್ಲ. ಅದು ಭುವನೇಶ್ವರಿ ತಾಯಿ ಆಶೀರ್ವಾದದಿಂದ ಚೆನ್ನಾಗಿ ನಡೀತು. ಇದೇ ಥರ ಮುಂದೆ ಇನ್ನೂ ಹೆಚ್ಚು ಟೂರ್ನಮೆಂಟ್ ನಡೆಸ್ಕೊಂಡು ಹೋಗ್ತೀವಿ. ಇದೇ ಥರ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ನಮಗಿದೆ ಸರ್.